ತಗೊಂಡೋಗ್ಬಿಟ್ಟು ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೇಕಿಲ್ಲ, ಅವ್ರ ಮನೆ ಮುಂದೆ ಪೆಟ್ರೋಲ್ ಹಾಕಿ ಸುರ್ಕೊಂಡು. ಎಷ್ಟು ಸರ್ ಟ್ಯಾಕ್ಸ್ ಬಂದಿದ್ದು? 55 ಲಕ್ಷ ಕಳಿಸಿದ್ದಾರೆ. 55 ಲಕ್ಷ. ನಾವು UPI ಯಾವುದೇ ಬಂದ್ರು ಫೋನ್ ಪೇ ಮಾಡೋದ್ರೆ ನಾವು ತಗೊಳಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಎಜುಕೇಶನ್ ಹೆಲ್ತ್ ಎರಡಕ್ಕೇನೆ ಸಂಪಾದನೆ ಎಲ್ಲ ಹೋಗ್ತಾ ಇದೆ ಇವಾಗ. ಫ್ಯಾಮಿಲಿ ಎಲ್ಲ ನಾವು ಅವ್ರ ಮನೆ ಹತ್ರ ಕೂತ್ಕೋತೀವಿ. ಕವರ್ ಮಾಡಂಗಿಲ್ಲ ಅಂತಾರೆ, ಕವರ್ ಬ್ಲಾಕ್ ಅಂತ ಮಾಡ್ಬೇಕು. ಕವರ್ ಎಲ್ಲಾನು ಬಿಸಾಕ್ಬಿಟ್ಟು ರೋಡ್ ಮೇಲೆ ರಿಕ್ಷಾ ಮಾಡೋದು ಅಷ್ಟೇ ಬೇಕು, ಇಲ್ಲ ಜೀವ ತಗೋಬೇಕು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೇನೆ ಶ್ರೀಯ ಸಾಮಾನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೂಡ. ದಯವಿಟ್ಟು ಇನ್ನು ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ, ಇವತ್ತಿನ ವಿಷಯ ಬಂದು ಇವತ್ತಂತೂ ಹೆಂಗಾಗಿದೆ ಅಂದರೆ ಮಾರ್ಕೆಟಲ್ಲಿ ಎಲ್ಲೋದ್ರು UPI ಮತ್ತು ಫೋನ್ಪೇ, ಗೂಗಲ್ ಪೇ ಸ್ಕ್ಯಾನರ್ಗಳನ್ನೇ ಕೊಡ್ತಾ ಇಲ್ಲ, ತೆಗೆದಿಟ್ಬಿಟ್ಟಿದ್ದಾರೆ. ಯಾಕೆಂದರೆ ಯರ್ರಾಬಿರಿ ಟ್ಯಾಕ್ಸ್ ಒಂದೇ ಸರಿಗೆ ಅಷ್ಟು ವರ್ಷದಿಂದ ಕೊಟ್ಟಿರಲಿಲ್ಲ. ಇವಾಗ ಒಂದೇ ಸರಿಗೆ ಯರ್ರಾಬಿರಿ ಟ್ಯಾಕ್ಸು ನಂದಿನಿ ಪಾರ್ಲರ್ ಅವ್ರಿಗೆ 40 ಲಕ್ಷ, ಬೇಕ್ರಿ ಅವ್ರಿಗೆ 50 ಲಕ್ಷ, ಈ ಥರ ಹಲವಾರು ರೀತಿ ಒಂದು ಟ್ಯಾಕ್ಸ್ಗಳನ್ನ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಜನ ಸ್ಕ್ಯಾನರ್ಗಳನ್ನ ತೆಗೆದಿದ್ದಾರೆ. ನಾನು ಒಂದು ಈ ದೊಡ್ಡ ದೊಡ್ಡ ಅಂಗಡಿಗಳವ್ರು ಬಂದು GST ಎಲ್ಲ ಮಾಡಿಸ್ಕೊಂಡಿರ್ತಾರೆ, ಅವರು ಆಡಿಟ್ ಇಟ್ಕೊಂಡಿರ್ತಾರೆ, ಲೀಗಲ್ ಅವ್ರಿಗೆ ಅಡ್ವೈಸ್ ತಗೊಂಡು ಅವ್ರು ಏನು ಬೇಕೋ ಅದು ಮಾಡ್ಕೊಂಡಿರ್ತಾರೆ. ಆದರೆ ಈ ಸಣ್ಣ ಪುಟ್ಟ ಅಂಗಡಿಯವ್ರಿಗೆ ಅದೆಲ್ಲ ಅಷ್ಟಾಗಿ ಗೊತ್ತಿರಲ್ಲ. ಸೊ ಅಷ್ಟು ವರ್ಷದಿಂದ ಗೂಗಲ್ ಪೇ ಮತ್ತು ಫೋನ್ಪೇ ಯೂಸ್ ಮಾಡ್ಕೊಂಡಿದ್ರು, ಸ್ಕ್ಯಾನರ್ ಯೂಸ್ ಮಾಡ್ಕೊಂಡಿದ್ರು. ಇವಾಗ ಹೇಗೆ ಏಕಾಏಕಿ ನೋಟಿಸ್ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಅವ್ರ ಅಭಿಪ್ರಾಯ ಏನು ಕೇಳೋಣ. ಒಂದಷ್ಟು ಬೀದಿ ಬದಿ ವ್ಯಾಪಾರಿಗಳನ್ನ ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚೇತನ್ ಅಂತ ಸರ್. ಸರ್, ಅದೇ ಇವಾಗ ಒಂದೇ ಸರಿಗೆ GST ಟ್ಯಾಕ್ಸ್ ನೋಟಿಸ್ಗಳು ಹಿಂಗೆಲ್ಲ ಕೊಡ್ತಾ ಇದಾರೆ. ಅಷ್ಟು ವರ್ಷದಿಂದ ಏನು ಇರ್ಲಿಲ್ಲ, ಈಗ ಒಂದೇ ಸರಿಗೆ ಎಲ್ಲ ನೋಟಿಸ್ಗಳು ಕೊಟ್ಬಿಟ್ಟು ಜನ ಎಲ್ಲ ಭಯಭೀತರಾಗ್ಬಿಟ್ಟವ್ರೆ. ತುಂಬಾ ಅಂಗಡಿಗಳಿಗೆ ಹೋದ್ರೆ ಈಗ ಸ್ಕ್ಯಾನರ್ಗಳನ್ನ ಇಟ್ಟಿಲ್ಲ. ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಏನು? ಮತ್ತೆ ನಿಮ್ಮ ಅಂಗಡಿ ಯಾವ್ದು? ನೀವು ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಈಗ ನಮಗೂ ನೋಟಿಸ್ ಬಂದಿದೆ. ನಿಮ್ಗೆ ಎಷ್ಟು ಇದಕ್ಕೆ ನೋಟಿಸ್ ಬಂದಿದೆ? ನಮ್ಗೆ 4 ವರ್ಷದ್ದು ಒಂದೇ ಸಲ ಕಳಿಸಿದ್ದಾರೆ. ಎಷ್ಟು ಬಂದಿದೆ? 53 ಲಕ್ಷ ಬಂದಿದೆ. 53 ಲಕ್ಷ? ಹೌದು. ಅಪ್ಪ, 53 ಲಕ್ಷ ಅಂದ್ರೆ ನಾವು ಈ ತರ ತಳ್ಳುಗಾಡಿ ವ್ಯಾಪಾರ ಮಾಡೋದು. ಆಯ್ತಾ, ನಾವು ಊರಿಂದ ಬಂದಿದ್ದೀವಿ. ಮತ್ ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ ಬರೋರೆಲ್ಲ ವಾಕಿಂಗ್ ಎಲ್ಲ 99% ಫೋನ್ ಪೇನೆ ಮಾಡೋದು. ಹೌದು. ಕ್ಯಾಶ್ ಕೊಡೋದು ತುಂಬಾ ರೇರು. ಈಗ ಏಕಾಏಕಿ ನಮ್ಗೆ 1 ವರ್ಷದಲ್ಲಿ ಕೊಟ್ಟಿದ್ರೆ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗೋದು. 4 ವರ್ಷದ ಒಂದೇ ಸಲ ಕೊಟ್ಟಿರೋದ್ರಿಂದ ನಮ್ಗಂತೂ ಈಗ 10 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದಾರೆ. 10 ಲಕ್ಷ ಎಲ್ಲ 10 ಲಕ್ಷ ಇದೆ. ನಾವ್ಯಾಕೆ ಸರ್ ಬೆಂಗಳೂರಲ್ಲಿ ಊರಲ್ಲಿ ಆರಾಮಾಗಿ ಸೀಮೆಸ ಕಟ್ಕೊಂಡು ನಾಟಿ ಹೆಸರು ಕಟ್ಕೊಂಡು ಆರಾಮಾಗಿ ವ್ಯವಸಾಯ ಮಾಡ್ತಾ ಇದ್ವಿ. ಹಾಗಾಗಿ ಈಗ ಏನ್ ಮಾಡಿದೀವಿ ಅಂದ್ರೆ ಈಗ ಗೋಲ್ಡ್ ಹಾಕಿದೀವಿ. ನೋಡಿ ಇಲ್ಲಿದೆ, ಬನ್ನಿ ಸರ್. ಇದು ಅದನ್ನ ಇದ್ ಮಾಡಪ್ಪ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇದು ಪೇಟಿಎಂ ಗಿಟಿಎಂ ಕ್ಯಾಶ್, ಬರೀ ಕ್ಯಾಶೇ ತಗೋತಾ ಇದೀವಿ ನಾವು. UPI ಯಾವುದೇ ಬಂದ್ರು ಫೋನ್ ಪೇ ಮಾಡೋದ್ರೆ ನಾವು ತಗೊಳಲ್ಲ. ಕ್ಯಾಶ್ ಇದ್ರೆ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಕೊಡೋದು 10 ರೂಪಾಯಿ 100 ರೂಪಾಯಿ. ಇವಾಗ ಅಂಗಡಿಗೆ ಕಸ್ಟಮರ್ ಬರ್ತಾರೆ, ಸರ್ ಒಂದ್ ಮಾರು ಹೂ ಕೊಡಿ, ಒಂದ್ ಅರ್ಧ 1/4 kg ಹೂ ಕೊಡಿ ಅಂತಾರೆ. ಹೂವೆಲ್ಲ ತಗೊಂಡ್ ಕೈಲಿ ಕವರ್ ಹಿಡ್ಕೊಂಡು ಅವಾಗ ಸಡನ್ ಆಗಿ ಅವ್ರು ಕ್ಯಾಶ್ ಕೇಳಿದ್ರೆ ಕೊಡದೇ ಇದ್ದಾಗ ಏನ್ ಮಾಡ್ತೀರಾ? ಇಲ್ಲ ಸರ್, ನೀವು ಫಸ್ಟ್ ಹೇಳ್ತೀವಿ. ಹೌದು. ಕ್ಯಾಶ್ ಇದ್ರೆ ವ್ಯಾಪಾರಕ್ಕೆ ಬನ್ನಿ, ಇಲ್ಲ ಅಂದ್ರೆ ಬೇಡ. ಬಿಸ್ನೆಸ್ ಎಲ್ಲ ಆಗಲ್ವಾ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. 10 ಲಕ್ಷ ಕಟ್ಟಬೇಕಲ್ಲ ಸರ್ ವರ್ಷಕ್ಕೆ 10 ಲಕ್ಷ. 10 ಲಕ್ಷ ಈಗ ವರ್ಷಕ್ಕೆ 10 ಲಕ್ಷ ಬಂದಿದೆ. ಇವಾಗ ಕೆಲವ್ರು ಹೇಳ್ತಾರೆ ವರ್ಷಕ್ಕೆ 40 ಲಕ್ಷದ ಮೇಲ್ ಟ್ರಾನ್ಸಾಕ್ಷನ್ ಆಗಿದ್ರೆ ಟ್ಯಾಕ್ಸ್ ಕಟ್ಬೇಕು ಅಂತ. ಹೌದು ಸರ್, ಈಗ ನಮ್ದು 50 ಲಕ್ಷ ಬಂದೆ ಟ್ರಾನ್ಸ್ಫರ್ ಆಗಿದೆ. ನಮ್ದು ಏನಪ್ಪಾ ಅಂದ್ರೆ ನಮ್ದು ಎಲ್ಲ ಈಗ ಮಾಡೋದೆಲ್ಲ ಫೋನ್ ಪೇ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಊರಲ್ಲಿ ನಮ್ಮ ಚಿಕ್ಕಪ್ಪರು ಮನೆ ಕಟ್ತಾ ಇದಾರೆ, ಅವ್ರಿಗೆ ದುಡ್ಡು ಕೊಡ್ಬೇಕು. ನಮ್ಮ ಹೆಸರಲ್ಲಿ ಗೋಲ್ಡ್ ಇಟ್ಟು ಮತ್ತೆ ಅದು ದುಡ್ಡು ಇಲ್ಲೇ ಬಂದಿರುತ್ತೆ. ಟೋಟಲ್ ಎಲ್ಲಾನು ಈಕ್ವಲ್ ಮಾಡ್ಬಿಟ್ರೆ ಹೆಂಗೆ? ಈಗ ನಮ್ಗೆ ಏನು ಬರ್ತಾರೆ, ಇಲ್ಲಿ ಯಾರೋ ಒಬ್ರು ಬರ್ತಾರೆ ಪರಿಚಯದವರು, ಅವ್ರು ಬಸ್ ಕತ್ತಬೇಕು, ಜೋಬಲ್ ಕಾಸಿರಲ್ಲ, ಬರ್ತಿರೋರು ಫೋನ್ ಪೇ ಮಾಡ್ತಾರೆ. 2,000 ಸರ್, ಒಂದ್ 2,000 ಕೊಡಿ ಸರ್, ಫೋನ್ ಪೇ ಮಾಡ್ತೀನಿ ಅಂತಾರೆ. ಹೌದು, ಆ ತರ ರೀಸನ್ ಇದೆ. ನಾವೇನಾದ್ರು ಚೀಟಿ ಗಿಟಿ ಹಾಕೊಂಡಿರ್ತೀವಿ ಊರ್ ಕಡೆ, ಅವ್ರು ಕಳಿಸ್ಬೇಕು ಅಂದ್ರೆ ನಾವು ಊರ್ಗ್ ಹೋಗಕ್ಕಾಗಲ್ಲ, ಫೋನ್ ಪೇನೇ ಮಾಡ್ಬೇಕು ಅಲ್ವಾ? ನಾವು ಫೋನ್ ಪೇಗೆ ಅಡಿಟ್ ಆಗ್ಬಿಟ್ಟಿದ್ದೀವಿ. ಈ ಫೋನ್ ಪೇ ಅಡಿಟ್ ಆಗಿರೋದು ಅವಾಯ್ಡ್ ಮಾಡ್ಬೇಕು, ಮಾಡ್ಬೇಕು. ಇವಾಗ ಹೆಂಗೆ ಅಂದ್ರೆ ಅಭಿವೃದ್ಧಿ ಆಗಿರೋದನ್ನ ಮತ್ತೆ ವಾಪಸ್ ತಗೊಂಡು ಹೋದಂಗೆ 10 ವರ್ಷ ಹಿಂದೆ ಆಗುತ್ತೆ. ಇವಾಗ ಅದೀಗ ನಂದೊಂದು ನಮ್ ತಾಯಿದು 2 ಸ್ಕ್ಯಾನರ್ ಇಟ್ಕೊಂಡ್ರೆ ಎಷ್ಟಾಯ್ತು ಸರ್? 40 ಲಕ್ಷ ಆಗುತ್ತೆ. ಆ ತರ ಮಾಡ್ಕೊತಾ ಇದ್ವ ನಾವು. ಈಗ 50 ಲಕ್ಷ ನಾನು ಒಬ್ಬನೇ ಮಾಡಿರೋದ್ರಿಂದ ಈಗ 20 ಲಕ್ಷ ಅವ್ರದ್ದು 20 ಲಕ್ಷ ನಾನು ಬರ್ತಾಯ್ತಾ? ಅವಾಗ ಟ್ಯಾಕ್ಸ್ ಕಟ್ಟೋದು ಅವಾಯ್ಡ್ ಆಗೋದಾ? ಮತ್ತೆ ಸ್ವಲ್ಪ ಕ್ಯಾಶ್ ತಗೋತಾ ಇದ್ವಾ, ಅಲ್ಲಿಗೆ ಸರ್ ಹೋಗ್ತಾ ಇತ್ತಾ? ಫ್ರೆಂಡ್ಸ್ ನೋಡಿದ್ರಲ್ಲ, ಚೇತನ್ ಅಂತ ಪಾಪ ಇವರು ಗ್ರಂಥಿಗೆ ಅಂಗಡಿ ಮತ್ತೆ ಹೂ ಅಂಗಡಿಯವರು. ಇವ್ರಿಗೆ ಎಷ್ಟು ಸರ್ ಟ್ಯಾಕ್ಸ್ ಬಂದಿದ್ದು? 55 ಲಕ್ಷ ಕಳಿಸಿದ್ರು. 55 ಲಕ್ಷಕ್ಕೆ ನೋಟಿಸ್ ಬಂದಿದ್ಯಂತೆ. 10 ಲಕ್ಷ ಟ್ಯಾಕ್ಸ್ ಕಟ್ಬೇಕಂತೆ. ಇವಾಗ ನೋಡಿದ್ರೆ ಇವರು ಸ್ಕ್ಯಾನರ್ ಯಾವ್ದು ನಡೆಯಲ್ಲ, UPI ನಡೆಯಲ್ಲ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಗೌರ್ಮೆಂಟ್ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೋ ಅದು ಸೆಕೆಂಡ್ರಿ. ಇದರಿಂದ ವ್ಯಾಪಾರಗಾರರಿಗೂ ನಷ್ಟ.
ಮತ್ತೆ ಕಸ್ಟಮರ್ಗೂ ಕೂಡ ತೊಂದರೆ ಆಗುತ್ತೆ. ಈಗ ಅವರು ಕ್ಯಾಶ್ ಗಳು ಇಟ್ಕೊಂಡೆ ಓಡಾಡಕ್ ಆಗಲ್ಲ. ಇದ್ರ ಬಗ್ಗೆ ಗೌರ್ಮೆಂಟ್ ಅವರು ದಯವಿಟ್ಟು ಏನಾದ್ರು ಒಂದು ಬೇಗ ಏನಾದ್ರು ಒಂದು ಆಕ್ಷನ್ ತಗೊಂಡು ಇದನ್ನ ಈ ಒಂದು ಗೊಂದಲನ ನಿವಾರಣೆ ಮಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ರವಿ ಊನಂಗಿ ಅವರು. ಹಾ ಸರ್. ಏನ್ ಸರ್ ನಿಮ್ಗೆ ಏನಾದ್ರು ನೋಟಿಸ್ ಏನಾದ್ರು ಬಂದಿದ್ಯಾ ಟ್ಯಾಕ್ಸ್? ಇನ್ನೂ ಬಂದಿಲ್ಲ. ಹಾ ಬಂದ್ರಂತೂ ಬಂದ್ರೆ ಗಾಡಿಯಿಂದ ಬಿಸಾಕ್ಬಿಟ್ಟು ಏನ್ನ ಹೂವೆಲ್ಲ ಬಿಸಾಕ್ಬಿಟ್ಟು ಹೂ ಬಿಸಾಕ್ಬಿಟ್ಟು ರೋಡ್ ಮೇಲೆ ಮಾಮೂಲಿ ಭಿಕ್ಷೆ ಮಾಡ್ಬೇಕಾಯ್ತು ಅಷ್ಟೇ ಸರ್. ಹೂ ಬಿಸಾಕ್ಬಿಟ್ರೆ ಆಗಲ್ಲ, ಅವಾಗ ಇದನ್ ಬಿಸಾಕ್ಬೇಕು, ಹೂನಲ್ಲ. ಏನ್ ಮಾಡೋದ್ ಹೂ ಸರ್? ಬಿಸಾಕ್ಬಿಟ್ಟು ಬಂಡವಾಳ ಹಾಕ್ಬಿಟ್ಟು ಹೂವಂಗ್ ಬಿಸಾಕ್ಬಿಡ್ತೀರಾ? ಯಾರು ಸರ್ ಯಾರು ಕ್ಯಾಶ್ ತಂದ್ ಕೊಡಲ್ವಲ್ಲ. ₹1 ಕ್ಯಾಶ್ ತಂದ್ ಕೊಡಲ್ಲ. ಹಾ. ಎಲ್ಲ ಫೋನ್ ಪೇ ಗೂಗಲ್ ಪೇ ಅಂತಾರೆ. ನಾವ್ ಏನ್ ಸರ್ ಮಾಡೋದ? ಇವಾಗ ಒಂದೇ ಸರಿ ನೋಟಿಸ್ ಕೊಡ್ತಾ ಇದಾರೆ, ಅಷ್ಟು ವರ್ಷದಿಂದ ಕೊಟ್ಟಿರ್ಲಿಲ್ಲ, ಈಗ ಒಂದೇ ಸರಿ ಕೊಡ್ತಾ ಇದಾರೆ. ಅಕಸ್ಮಾತ್ ನೋಟಿಸ್ ಬಂದ್ರೆ ನೀವ್ ಏನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ ಸರ್. ಎಲ್ಲಾನು ಬಿಸಾಕ್ಬಿಟ್ಟು ರೋಡ್ ಮೇಲೆ ಭಿಕ್ಷೆ ಮಾಡೋದ್ ಅಷ್ಟೇ ಬೇಕು, ಇಲ್ಲ ಜೀವ ತಗೋಬೇಕಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನ್ ಸರ್ ಈ ತರ ಎಲ್ಲ ದೊಡ್ಡ ಮಾತಾಡ್ಬೇಡಿ, ಜೀವ ತಗೊಳ್ಳೋದಲ್ಲ. ಇನ್ನೇನ್ ಸರ್ ಮಾಡಕ್ಕಾಯ್ತದೆ? ಈಗ ಒಂದೇ ಸರಿ ಹಿಂಗ್ ನೋಟಿಸ್ ಕೊಡ್ತಾ ಇದಾರಲ್ಲ, ಗೌರ್ಮೆಂಟ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಮಾಡ್ತಾ ಇರೋದು ನಮ್ಗೆ ಒಳ್ಳೇದಕ್ಕೋ ಕೆಟ್ಟದಕ್ಕೋ ನಮ್ಗೆ ಗೊತ್ತಿಲ್ಲ. ಇದು ಒಳ್ಳೇದಕ್ಕೆ ಅಂತ ಆದ್ರೆ ಅನ್ಸುತ್ತಾ? ಇದು ನಮ್ಗೆ ಒಳ್ಳೇದಕ್ಕೆ ಅನಿಸ್ತಾ ಇದೆ ಯಾಕೋ. ಒಳ್ಳೇದಕ್ಕ? ಯಾಕೆ? ಏನ್ ಸರ್ ಮತ್ತೆ ಬಡವ್ರ ಮೇಲೆ ಯಾಕೆ ಸರ್ ಇವ್ರು ಇಷ್ಟೊಂದು ಹೊಟ್ಟೆ ಉರಿಸ್ತಾ ಇದಾರೆ? ಈಗ ಅಷ್ಟು ವರ್ಷಕ್ಕೆ ಕೊಟ್ಟಿದ್ರೆ ಏನು ಪ್ರಾಬ್ಲಮ್ ಬರ್ತಿರ್ಲಿಲ್ಲ ಜನಗಳಿಗೆ, ಅವಾಗ ಗೊತ್ತಾಗೋದು. ಈಗ ಒಂದೇ ಸರಿಗೆ ಕೊಡ್ತಾ ಇದಾರೆ, ಅದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದೀರಾ. ಮಾಹಿತಿಗಳು ಕೊಟ್ಟಿದಾರ ಸರ್. ಅದೇನು ಇದೇನ್ ಫೋನ್ ಪೇ ಬೇಕು ಗೂಗಲ್ ಪೇ ಬೇಕು ನಾವು ಕೇಳಿದ್ವಾ? ಎಲ್ಲ ಕೊಟ್ಟಿರೋದೇ ಅವರು. ಈಗ ಕೊಟ್ಬಿಟ್ಟು ಒಂದೇ ಸರಿ ಈ ತರ ಮಾಡಿದ್ರೆ ನಾವ್ ಎಲ್ಲಿ ಸರ್ ಹೋಗದ? ಏನ್ ಸಿಗೋದ್ ಒಂದ್ ₹100-200 ಲಾಭ ಆಯ್ತು. ನೋಡೋಲ್ಲ ಸ್ನೇಹಿತರೆ, ಪಾಪ ಹೂ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ ಅವರು. ಒಂದೇ ಸರಿ ನೋಟಿಸ್ ಕೊಟ್ರೆ ನಾವು ಹೂವೆಲ್ಲ ಬಿಸಾಕ್ಬಿಟ್ಟು ಏನೋ ವ್ಯಾಪಾರ ಬಿಟ್ಬಿಟ್ಟು ಮನೇಲಿ ಇರ್ಬೇಕು ಅಂತ ಹೇಳ್ತಾ ಇದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಗೆ ಏನಾದ್ರು ನೋಟಿಸ್ ಏನಾದ್ರು ಕೊಟ್ಟಿದಾರಾ? ನೋಟಿಸ್ ಇನ್ನು ಸದ್ಯ ಬಂದಿಲ್ಲ ಸರ್. ನಮ್ ಫ್ರೆಂಡ್ ಬಂದಿದೆ, ಒಬ್ರು ಹೂನ್ ವ್ಯಾಪಾರದಾರ್ಗೆ. ಎಷ್ಟು ಬಂದಿದೆ? ಅವ್ರಿಗೆ ₹53 ಲಕ್ಷ ಕಟ್ಬೇಕು ಅಂತ ಉಂಟು ಮೆಸೇಜ್ ಬಂದಿದೆ ಅಂತೆ, ವಾಟ್ಸ್ಆಪ್ ಮೆಸೇಜ್. ಅದಕ್ಕೆ ಮುಂಚೆ ನೋಟಿಸ್ ಬಂದಿತ್ತಂತೆ. ಈಗ ನಾವ್ ಎಲ್ಲಾರು ಹೇಳ್ತಾರೆ, ಬೇಕರಿ, ಕಾಂಡಿಮೆಂಟ್ಸ್ ಅವರು, ಟೀ ಅಂಗಡಿಯವರು ಎಲ್ಲಾರು ಹೇಳ್ತಾರೆ ನಿಮ್ದಂಗೆ ಅಂತ. 8 ಲಕ್ಷ 10 ಲಕ್ಷ ನಾವ್ ವ್ಯಾಪಾರ ಮಾಡಿರೋ ವರ್ಷಕ್ಕೆ, ಅದ್ರಲ್ಲಿ ನಾವು ಕೂಲಿ ಏನು ಮನೆ ಬಾಡಿಗೆ ಏನ್ ಕಟ್ಬೇಕು, ನಾವ್ ಗಾಡಿಗಳ ಬಾಡಿಗೆ ಏನ್ ಕಟ್ಬೇಕು, ಗಾಡಿಗಳ ಬಾಡಿಗೆ ₹500 ಮಾರ್ಕೆಟ್ ಇಂದ ತರಬೇಕು. 5 ಕಾಯಿ ಅಳಸಣ್ ಮಾರಿದ್ರೆ ಬೆಳೆಯಿಂದ ನಮ್ಗೆ ₹1000 ₹500 ಕೂಲಿ ಸಿಗ್ತೈತೆ. ಅದ್ರಲ್ಲಿ ನೀವು 20 ಲಕ್ಷ 30 ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂದ್ರೆ ಎಲ್ಲಿಂದ ತಂದು ಕಟ್ಬೇಕು ಹೇಳಿ? ಕವರ್ ಮಾರಂಗಿಲ್ಲ ಅಂತಾರೆ. ಕವರ್ ಬ್ಲಾಕ್ ಅಲ್ಲಿ ತಂದ್ ಮಾರ್ಬೇಕು. ಕವರ್ ಕೊಟ್ಟಿಲ್ಲ ಅಂದ್ರೆ ಅಳಸಣ್ಣು ತಗೊಂಡೋಗಲ್ಲ ಅಂತಾರೆ. ಕೈಯಲ್ಲಿ ಇಟ್ಕೊಂಡೋಗತ್ತೆ ₹10 3 ಅಳಸಣ್ಣು. ಇದನ್ನೆಲ್ಲ ಸರ್ಕಾರ ಸಿದ್ದರಾಮಯ್ಯನವರು ಇದನ್ನ ಪರಿಶೀಲನೆ ಮಾಡ್ಬೇಕು. DK ಶಿವಕುಮಾರ್ ಅವರಾಗ್ಲಿ, ಸಿದ್ದರಾಮಯ್ಯನವರಾಗ್ಲಿ ಇದನ್ನ ಪರಿಶೀಲನೆ ಮಾಡಿ, ಮೋದಿ ಆಗ್ಲಿ, ಯಾರು ಏನು ಪ್ರಧಾನ ಮಂತ್ರಿ ಇದಾರೆ ಕೇಂದ್ರ ಸರ್ಕಾರದಲ್ಲಿ, ಹಣಕಾಸು ಸಚಿವ ಸೀತಾರಾಮ್ ಏನಿದ್ದಾರೆ ಅವ್ರೆಲ್ಲರೂ ಪರಿಶೀಲನೆ ಮಾಡಿ. ಟ್ಯಾಕ್ಸ್ ಕೊಟ್ರೆ ಅದನ್ನ ಏನ್ ಮಾಡ್ತೀರಾ? ಸ್ಕ್ಯಾನರ್ ಬೋರ್ಡ್ ಟ್ಯಾಕ್ಸ್ ಕೊಟ್ರೆ ತೆಗೆದಾಕ್ಬಿಡ್ಬೇಕು. ತಗೊಂಡೋಗ್ಬಿಟ್ಟು ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೇಕು, ಇಲ್ಲ ಅವ್ರ ಮನೆ ಮುಂದೆ ಪೆಟ್ರೋಲ್ ಹಾಕೊಂಡು ಸುರ್ಕೊಂಡು ಇರ್ಬೇಕು, ಇಲ್ಲ ಜೈಲ್ಗೆ ಹಾಕ್ತಾರೆ ಹಾಕೊಳ್ಳಿ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಾಕೊಳ್ಳಿ, ನಮ್ಗೆ ಊಟ ತಿಂಡಿ ಕೊಟ್ಬಿಡ್ಲಿ. ಊಟ ತಿಂಡಿ ಕೊಟ್ಬಿಟ್ರೆ ಈಗಲೂ ಕರ್ಕೊಂಡು ಹೋಗ್ಬಿಡ್ಲಿ. ನನ್ಗೆ ಟ್ಯಾಕ್ಸ್ ಏನೋ ನಾವು ಕಟ್ಬೇಕು ಅಂತ ಮೆಸೇಜ್ ಬಂತು ಅಂದ್ರೆ ಅವ್ರ ಮನೆ ಮುಂದೆನೆ ಕೂತ್ಕೊಳ್ಳೋದು, ಹೋಗಿ ಜೈಲ್ಗೆ ಹಾಕ್ತಾರ. ಫ್ಯಾಮಿಲಿ ಎಲ್ಲ ನಾವು ಅವ್ರ ಮನೆ ಹತ್ರ ಕೂತ್ಕೋತೀವಿ. ನಮ್ ಸಂಸಾರನೆಲ್ಲ ನಾವ್ ಮಕ್ಕಳು ಓದಿಸೋದು, ನಮ್ಮ ಸಂಸಾರ ಸಾಕೋದೆಲ್ಲ ಅವರೇ ಮಾಡ್ಬೇಕು. ನಿಮ್ಗೆಲ್ಲಿ ಓದಿಸ್ತಾರೆ? ಇರೋ ಗೌರ್ಮೆಂಟ್ ಸ್ಕೂಲ್ ಮುಚ್ಬಿಟ್ಟು ಎಲ್ಲ ಪ್ರೈವೇಟ್ ಅವರು ರಾಜಕಾರಣಿಗಳು ಸ್ಕೂಲ್ ಮಾಡ್ಕೊಂಡು ಕೂತವ್ರೆ. ಹೆಂಗ್ ಓದಿಸ್ತಾರೆ? ಅವ್ರೇನಾದ್ರು ಟ್ಯಾಕ್ಸ್ ಅಂತ ಬಿಟ್ಟು ಕಟ್ಲೇಬೇಕು ಅಂತ ಬಂದ್ರೆ ಅವ್ರು ಒಂದೇ ಸತಿ ಕರ್ಕೊಂಡು ಜೈಲು ಕೂರಿಸ್ಬಿಡ್ಲಿ, ಊಟ ಕೊಡ್ಲಿ. ಟ್ಯಾಕ್ಸ್ ಆಗ್ತಾ ಬಂದ್ರೆ ಹೆಂಗ್ ಜೀವನ ಮಾಡ್ಬೇಕು? ಹಂಗಾರೆ ಇರೋರ್ಗೆ ಏನು ಟ್ಯಾಕ್ಸೇ ಇಲ್ವಾ? ಬಡವ್ರಿಗೆ ಏನೋ ಟ್ಯಾಕ್ಸ್? ಬಡವ್ರು ಟ್ಯಾಕ್ಸ್ ಆಗ್ತಾ ಹೋದ್ರೆ ಅವ್ರ ಜೀವನ ಹೆಂಗ್ ಮಾಡ್ತಾರೆ? ಎಲ್ಲಿಂದ ಹೋಗ್ಬೇಕು? ಎಲ್ಲ ಇವಾಗ ಬೀದಿ ವ್ಯಾಪಾರಿಗಳೆಲ್ಲ ಅವ್ರು ಇರೋರ್ ಮನೆಗೆ ಹೊಟ್ಟೋಗ್ಬಿಡ್ತೀವಿ, ಅವರೇ ಸಾಕ್ಲಿ ಬಿಡ್ಲಿ. ಇಲ್ಲಾಂದ್ರೆ ಎಲ್ಲಾರು ಬಡವ್ರೆಲ್ಲ ಬೀದಿ ವ್ಯಾಪಾರಿಗಳನ್ನೆಲ್ಲ ಅವ್ರ ಮನೆ ಕರ್ಕೊಂಡು ಬಿಡ್ಲಿ, ಅವರೇ ನಮ್ಗೆ ಊಟ ಹಾಕ್ಲಿ. ಕೇಳಿದ್ರಲ್ಲ ಸ್ನೇಹಿತರೆ, ಇವ್ರ ಆಕ್ರೋಶದ ನುಡಿಗಳನ್ನ ಯಾವ ತರ ಇದೆ ಅಂತ. ಏನಾದ್ರು ನೋಟಿಸ್ ಕೊಟ್ರೆ ಇವ್ರ ಅಂಗಡಿ ಮುಂಗಟ್ಟೆಲ್ಲ ಬಿಟ್ಬಿಟ್ಟು ಹೋಗಿ ಆಫೀಸರ್ಗಳ ಮನೆ, CM ಮನೆ ಮುಂದೆ ಕೂತ್ಕೊತಾನೆ ಅಂತ ಹೇಳ್ತಾ ಇದಾರೆ. ಸರ್ ನಮಸ್ಕಾರ. ಸರ್ ನಿಮ್ಗೆ ಏನಾದ್ರು ನೋಟಿಸ್ ಏನಾದ್ರು ಕೊಟ್ಟಿದಾರ? ಟ್ಯಾಕ್ಸ್ ನೋಟಿಸ್? ಇನ್ನು ನೋಟಿಸ್ ಬಂದಿಲ್ಲ, ನೋಡೋಣ ಅಂತ ಇದೀವಿ. ಇನ್ನ ಏನ್ ಮಾಡ್ಬೇಕಂತ ಡಿಸಿಷನ್. ತುಂಬಾ ಪಾರ್ಲರ್, ನಂದಿನಿ ಪಾರ್ಲರ್ಗೆಲ್ಲ ಕೊಡ್ತಾ ಇದಾರೆ ಅಂತ ಹೇಳಿದ್ರು, ಅದಕ್ಕೆ ಕೇಳಿದೆ. ನಮ್ಮ ಪಾರ್ಲರ್ ಅಂತ ಕೊಡ್ತಾ ಇದಾರೆ. ನಾವು ಬರೋದು 8 ಟನ್ನಿಗೆ ಡ್ಯಾಮೇಜ್ ಬೇಜಾನ್ ಬರುತ್ತೆ. ಮತ್ತೆ ಅದ್ರದ್ದು ಏನು ಇನ್ಸೆಂಟಿವ್ ಏನಿದೆ ಒಂದು ₹1,000ಗೆ ₹10 ಕೊಡ್ತಾರೆ ನಮ್ಗೆ ಅಷ್ಟೇ. ಮಿಕ್ಕಿದೇನು ಕೊಡಲ್ಲ. ಮಿಕ್ಕಿದ ನಮ್ದೇ ಬಾಡಿಗೆ, ಕರೆಂಟ್ ಬಿಲ್ಲು, ಸ್ಕೂಲ್ ಫೀಸು, ಮಕ್ಕಳಿಗೆ ಈಗಿರೋ ಸ್ಕೂಲ್ ಫೀಸ್ ಅಲ್ಲಿ ತುಂಬಾ ಕಷ್ಟ. ಹೌದು, ತುಂಬಾ ಕಷ್ಟ. ಇವತ್ತು ಓದ್ಸೋದು ಹೆಲ್ತ್ ಎರಡಕ್ಕೇನೆ ಸಂಪಾದನೆ. ಮೆಡಿಕಲ್ ಅಲ್ಲಿ ಬಾರಿ ಮಾತ್ರ ಈಗಿರೋ ಪೊಸಿಷನ್ ಅಲ್ಲಿ ಮೆಡಿಕಲ್ ಮಾತ್ರ, ಎಜುಕೇಶನ್ ಹೆಲ್ತ್ ಎರಡಕ್ಕೇನೆ ಸಂಪಾದನೆ ಎಲ್ಲ ಹೋಗ್ತಾ ಇದೆ ಇವತ್ತು. ಮೇನ್ ಪ್ರಾಬ್ಲಮ್ ಅದೇ.
ಇವಾಗ ಮತ್ತೆ ಅದ್ ಬಿಟ್ಟು ಏನು ಬೇರೆ ಸೇರ್ಸಕ್ಕಾಗಲ್ಲ. ಯಾವ್ದಾದ್ರು ನಿಮ್ಗೆ ಟ್ಯಾಕ್ಸ್ ಅದು ಇದು ಅನ್ನೋದೇನಾದ್ರು ಇದೆಯಾ, ಕಟ್ ಆಗಿದ್ಯಾ, ಏನ್ ಕತೆ? ಇನ್ನೇ ಇಲ್ಲ ಸರ್, ಇನ್ ಯಾವ್ದು ಕಟ್ ಆಗಿಲ್ಲ. ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇರಲ್ವಲ್ಲ ಕಟ್ಟಾಗಕ್ಕೆ, ಮೇನ್ ಎಲ್ಲ ಇಲ್ಲೇ ಹೋಯ್ತಾ ಇಲ್ಲಿ ಇದೆ. ಬಂದಿದ್ದೆಲ್ಲ ಬಂಡವಾಳಕ್ಕೆ ಬಂಡವಾಳಕ್ಕೆ ಹೋಯ್ತಾ ಇರುತ್ತೆ. ಹಾ. ಏನೋ ಬೇರೆ ಏನೋ ಬಂಡವಾಳ ದೊಡ್ಡ ಸೇರ್ ಸಿಕ್ಕಿದೆ. ಯಾಕಂದ್ರೆ ಇವಾಗ ಪ್ರತಿಯೊಂದು ಈಗ UPI ಟ್ರಾನ್ಸಾಕ್ಷನ್ ಏನ್ ಸ್ಕ್ಯಾನರ್ ಇಟ್ಟಿದ್ದೀರಿ ಎಲ್ಲದಕ್ಕೂ ಈಗ ಎಲ್ಲಾನು ಕೂಡ ಟ್ಯಾಕ್ಸ್ ಒಳಗಡೆ ಅಂಡರ್ ತಂದಿದ್ದಾರೆ. ಅಂಡರ್ ಅದಕ್ಕೂ ಸ್ಪೀಕರ್ ಬಾಕ್ಸ್ ಇದ್ದೆ ತಿಂಗಳಿಗೆ 300 ರೂಪಾಯಿ 400 ರೂಪಾಯಿ ಚಾರ್ಜ್ ಅದು ಫ್ರೀ ಅನ್ಬಿಟ್ಟು ಗೊತ್ತಿದೆ. ಇಲ್ಲ ಅಂದ್ರೆ ಅದಲ್ಲಿ 1000 ರೂಪಾಯಿಗೆ ಇಷ್ಟು ಅಂತ ಕಟ್ ಮಾಡ್ತಾನೆ. ಒಂದ್ 5,000 ಮಾಡಿದ್ರೆ ಅದಕ್ಕೊಂದ್ 10 ರೂಪಾಯಿ ಹೌದು. ದಿನ ಕಟ್ಟು. ಅದ್ ದಿನ ಲೆಕ್ಕ ಮಾಡಿ ನೋಡಿ, ಅದೊಂದ್ 300 ರೂಪಾಯಿ 400 ರೂಪಾಯಿ ಬಂತ. ಹೌದು. ಅಂದ್ರೆ ಏನ್ ಅಲ್ಲಿದಲ್ಲಿಗೆ ಒಳ್ಳೆ ಅಲ್ಲಿಗೆ ಸಿಗಲ್ಲ. ಸ್ನೇಹಿತರೆ ನೋಡಿದ್ರಲ್ಲ ವಿಡಿಯೋದಲ್ಲಿ, ವ್ಯಾಪಾರಸ್ಥರುಗಳು ಆನೆಗೆ ಆನೆ ಬಾರ, ಇರುವೆಗೆ ಇರುವೆ ಬಾರ ಅನ್ನೋ ಥರ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಗೋಳು ತಾಪತ್ರಯಗಳು ಇದ್ದೇ ಇರ್ತವೆ. ಈಗ ಈ ತೆರಿಗೆ ಅನ್ನೋ ಒಂದು ತಾಪತ್ರೆಯಲ್ಲಿ ಈ ವ್ಯಾಪಾರಸ್ಥರು ಸಿಗಾಕೊಂಡಿರೋದಂತೂ ಸತ್ಯ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಮುಂದಿನ ವಿಡಿಯೋದೊಟ್ಟಿಗೆ ಮತ್ತೆ ನಿಮಗೆ ಸಿಗ್ತೀನಿ. ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಈ ಕೂಡಲೇ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.